Finally, Grenade be powered by Imami Healthy and Tasty Sunflower Oil. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಭಕ್ತಿಗೆ ಬೇಗನೆ ಬಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ ಭಕ್ತಿಗೆ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಕರುಣಾಸಾಗರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ 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 ವಿಶ್ವೇಶ್ವರನೇ ಶಶಿಧರನೇ ಹರನೇ ಅಲ್ಲ ಗುರುಗಳು ಹಿಂಗಂದ್ರು ನಮ್ಗೆ ಸ್ವಲ್ಪ ಗೊತ್ತಾಗ್ಲಿಲ್ಲ. ಮುರಳಿಗಾದ್ರೆ ರಾತ್ರಿ ಆದ ಕೂಡಲೇ ಬಾಟ್ಲಿ ಎಲ್ಲಿದ್ರು ಕೈಗೆ ಬಂದು ಸೇರ್ತದೆ. ನಮಗೂ ಹಂಗೇನೆ ನೀರಿಂದಪ್ಪ ಹಿಂಗಂದ್ರಿ ನಾನಂದಿ ತಗೊಂಬಂದು ನಾನು ಹಿಂಗಂದೆ ಕರೆಕ್ಟ್ ನೀವ್ ಹಂಗಂದ್ರಿ ನಾನು ಹಿಂಗನ್ಲಿಲ್ಲ ನೀವ್ ಹಿಂಗಂದ್ರಿ ಹಿಂಗಂದ್ರಿ ಚಂದ್ರಪ್ಪ ಇದ್ಬಿಟ್ಟು ನೋಡಿ ಅಲ್ರಿ ಅಲ್ಲೋಡಿ ಅಲ್ಲೋಡಿ ನೋಡಿ ಇಲ್ಲಿ ಏಯ್ ಕುತ್ಕೊಳ್ರಿ ಯಾವಲ್ಲ ಅದೇ ಕೊಳೆ ನಿಮ್ದು. ಕಾಳಿ ಸ್ವಾಮಿಗಳು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದಂಥ ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ನೋಡಿದ್ದೀರಾ. ಸಿಕ್ಕಾಪಟ್ಟೆ ಪ್ರೊಫೆಷನಲ್ ಡ್ಯಾನ್ಸರ್ ರೀ ಅವರು. ಅವಕಾಶ ಲೇಟಾಗಿ ಸಿಕ್ತು ಅಷ್ಟೇ. ನಿಮ್ಮೆಲ್ಲರ ಈ ಒಂದು ಒಗ್ಗರಣೆ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸ್ತಾ ಇದ್ದಾರೆ ಮುರಳಿಯಣ್ಣ. ಅವರಿಗೆ ಕರ್ನಾಟಕದ ಸಮಸ್ತ 6ರಿಂದ 7 ಕೋಟಿ ಜನರ ಆಶೀರ್ವಾದನೂ ಸಿಗಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದು ಅಡಿಗೆಯ ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಿಂದ ಕರ್ನಾಟಕದಲ್ಲಿರೋ ಎಲ್ಲ ಚಾನಲ್ ಅನ್ನ ಮೀರಿ ತನ್ನನ್ನು ತಾನು ಉಳಿಸ್ಕೊಳ್ತದೆ ಅಂತಂದ್ರೆ ಅದು ಒಗ್ಗರಣೆ ಡಬ್ಬಿನ. ಯಾಕೆ ಅಂದ್ರೆ ಆ ಕಾರ್ಯಕ್ರಮದೊಳಗಡೆ
ಯಾರ್ಯಾರು ಅಡುಗೆ ಮಾಡ್ತಾರ್ರಿ ಅಂತ ಅಂದ್ರೆ ನಾಟಕರು, ಪಾಠಕರು, ಗಾಯಕರು, ವೈಣಿಕರು, ಕೀರ್ತನಾಕಾರರು, ಯೋಧರರು, ವೀರರು, ನ್ಯಾಯಾಧಿಪತಿಗಳು, ವಿನ್ಯಾಸಿಗಳು, ಜ್ಞಾನಿಗಳು, ಜ್ಞಾನ ವೈರಾಗ್ಯ ಸಂಪನ್ನ ಋಷಿಮುನಿಗಳು, ಮಠಾಧೀಶರು ಎಲ್ಲರೂ ಅಡುಗೆ ಮಾಡಕ್ ಬರ್ತಾರೆ. ಅದರಿಂದಲೇ ಆ ಕಾರ್ಯಕ್ರಮ ದೊಡ್ಡದು. ಇಷ್ಟೆಲ್ಲ ಜನರನ್ನ ಇಟ್ಕೊಂಡು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಅದು ಜೀ ಕನ್ನಡದಲ್ಲಿ, ಅದು ಒಗ್ಗರಣೆ ಡಬ್ಬಿ. ವಿಶೇಷ ಗೊತ್ತಾ, ಎಲ್ಲ ಬರ್ತಿರೋ ಕಾರ್ಯಕ್ರಮಕ್ಕಿಂತ ಅತಿ TRP ತಗೊಳ್ತಿರೋದು ಒಗ್ಗರಣೆ ಡಬ್ಬಿ ಅಂದ್ರೆ ಯಾರಾದ್ರೂ ನಂಬ್ತಾರೇನ್ರಿ? ನಂಬ್ತಾರೆ ರೇ, ನಂಬಲ್ವಾ? ಯಾಕೆ ಅಂತಂದ್ರೆ ಅಷ್ಟು ದೊಡ್ಡ ಮಟ್ಟದ ಒಂದು ಯಶಸ್ಸನ್ನ ಕಾಣ್ತಾ ಇರುವಂತ ಈ ನಮ್ಮ ಮುರಳಿ ನಡೆಸ್ತಾ ಇರ್ತಕ್ಕಂಥ ವಿಶೇಷವಾದ ಒಗ್ಗರಣೆ ಡಬ್ಬಿಗೆ ನಿಮ್ಮೆಲ್ಲರ, ನನ್ನ ಕೈಗೆ ಮೈಕ್ ಬಂದ್ರೆ ಅದು ಹೋಗೋದು ಕಷ್ಟ, ವಾಪಸ್ ಚಪ್ಪಾಳೆ ಹೊಡಿಸ್ಬಿಡ್ತೀವಿ, ಜೋರಾಗಿ ಚಪ್ಪಾಳೆ ಹೊಡಿಸ್ಬಿಡ್ತೇನೆ. ಇಲ್ಲೇನು ಇಲ್ಲ ಕಣ್ರಿ, ಇಲ್ಲಿ ನನ್ನನ್ನು ನೃತ್ಯ ಮಾಡಬೇಕು ಅಂತ ನಾಗಣ್ಣ ಕೇಳ್ಕೊಂಡಾಗ ಅಯ್ಯೋ ಬೇಡಪ್ಪ ಅಂತಂದೆ. ಇಲ್ಲ ಗುರುಗಳೇ, ನೀವು ಮಾಡಲೇಬೇಕು ಅಂತಂದ. ಸರಿನಪ್ಪ ಬರ್ತೀನಿ ಅಂತ ಹೇಳಿ ನಮ್ದು DK ಶೂಟಿಂಗ್ ನಡೀತಾ ಇತ್ತು. ಅದನ್ನ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀನಿ. DKನೂ ಮಾಡ್ತಿದ್ದೀರಾ ಅಂದ. ಹೋಗೋಣ, ಯಾವಾಗ ಸತ್ತೋಗ್ತೀನೋ ಗೊತ್ತಿಲ್ಲ, ಇರೋವಾಗ ಯಾರ್ಯಾರು ಉಪಯೋಗಿಸ್ಕೊಳ್ಳಿ ದೇಹನ ಅಂದೆ. ಅಂದ್ರೆ ಯಾವತ್ತೋ ಒಂದು ದಿವಸ ನಾವು ಸಾಯ್ತೀವಿ. ಸತ್ ನಂತರ ಈ ದೇಹನ ತಗೊಂಡೋಗಿ ಮಣ್ಣಿಗೋ ಬೆಂಕಿಗೋ ಇಟ್ಬಿಟ್ಟು ಸುಟ್ಬಿಡ್ತಾರೆ. ಅಲ್ಲಿವರೆಗೂ ನಮ್ಮ ದೇಹವನ್ನ, ಈಗ ಮುರಳಿ ಹಣ್ಣು ಅಡುಗೆ ಹೇಳ್ಕೊಡ್ರಿ ಅಂದ್ರೆ ಅಡುಗೆ ಹೇಳ್ಕೊಡ್ಬಾರ್ದು ಗುರುಗಳು ಅಂದ್ರೆ ಅದು ದಡ್ತನ ಆಗ್ಬಿಡ್ತದೆ. ಇಷ್ಟೆಲ್ಲರ ಮನಸ್ಸಿನ ಆನಂದವನ್ನ, ಅದಕ್ಕೆ ಒಂದು ಕಡೆ ಹೇಳ್ತಾರೆ ಸಂತೋಷಂ ಜನಪ್ರಾಜ್ಞಂ ಈಶ್ವರ ಪೂಜನಂ ತದೈವ ಈಶ್ವರ ಪೂಜನಂ. ಎಲ್ಲರ ಮನಸ್ಸನ್ನ ಸಂತೋಷಗೊಳಿಸ್ತಕ್ಕಂಥದ್ದೇ ಶಿವಪೂಜೆ ಅಂತ ಹೇಳಿರುವಾಗ ಅದಕ್ಕಿಂತ ದೊಡ್ಡದ ನನ್ಗೇನಿಲ್ಲ. 10ಕ್ಕೆ ಬಾಲ್ಯ, 20ಕ್ಕೆ ಲೌಲ್ಯ, 30ಕ್ಕೆ ಸ್ತ್ರೀಲೌಲ್ಯ, 40ಕ್ಕೆ ಸೌಶಲ್ಯ, 50ಕ್ಕೆ ಪ್ರಾಬಲ್ಯ, 60ಕ್ಕೆ ಅರುಳು, 70ಕ್ಕೆ ಮರುಳು, 80ಕ್ಕೆ ಆಗು, 90ಕ್ಕೆ ಬಾಗು, 100ಕ್ಕೆ ಸಾಗು ಅನ್ನೋ 10 ವರ್ಷದ 10 ಡಬ್ಬಿಗಳು ಈ ಮಾನವ ಅನ್ನೋ ರೈಲ್ಗೆ. ಬುದ್ಧಿ ಅನ್ನೋನೇ ಡ್ರೈವರು, ಹೃದಯ ಅನ್ನೋನ್ ಗಾರ್ಡು. 77 ಕೋಟಿ ನರನಾಡಿಗಳು ಪ್ಯಾಸೆಂಜರ್ಗಳು. ಹೊರಟಿರೋ ಜನನ ನೊಟೇಶನ್ ಇಂದ ಮುಟ್ಬೇಕಾಗಿರೋದು ಮರಣ ನೊಟೇಶನ್. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಚಕ್ರ. ಆಗಲೂ ಇರುಳು ಅನ್ನೋದು 2 ಕಂಬಿ. ರೈಲು ಹೊರಟಿದೆ ಶಬ್ದ ಕೇಳಿದ್ದೀರಾ? ಶಿವ 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 ಶಂಭ 10, 20, 30, 40, 50 ಭಾರಿ ಸ್ಪೀಡು. 50 ಅನ್ನೋ ಕಡೆ ನಿಂತು ನೀರು ಕುಡಿದ್ಬಿಡ್ತು. 60 ದಿಣ್ಣೆ ಎಳೆಯಕ್ಕಾಗಲ್ಲ ರೈಲಿಗೆ. ಶಿವ 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 ಅಂತ 80, 90 ಅನ್ನೋ ಕಡೆ ಫಸ್ಟ್ ಕ್ಲಾಸ್ ಪ್ಯಾಸೆಂಜರ್ಗಳು ಇಳಿದ್ಬಿಟ್ರು. ಕಿವಿ, ಕಣ್ಣು, ಮಂಡಿ, ಸೊಂಟ ಇವರೆಲ್ಲ ಇಳಿದ್ರು. 100 ಅನ್ನೋ ಕಡೆ ರೈಲ್ ಬಂದು ನಿಂತ್ಕೊಂಡ್ಬಿಡ್ತು. ಬುದ್ಧಿನೋ ಡ್ರೈವರ್ ನೋಡ್ದ, ಓಹೋ ಈ ರೈಲ್ ಮುಂದಕ್ಕೆ ಹೋಗಲ್ಲ ಅಂತ ಅವನ್ ಕೆಳಕ್ಕೆ ಇಳ್ದ. ಕೋಮಾಗ ಹೋಗ್ಬಿಡ್ತು. ದುಡ್ಡು ಪಡ್ಡು ಇರೋರು ಮುಂದ್ಲು ಲೈನಲ್ಲಿ ಕುಂತ್ಕೊಂಡಿರೋರು ಅಲ್ಲಿ ಐಸಿಗಿಟ್ಟಿ ಅದನ್ನ ಹೆಂಗೋ ಹಂಗೆ ಹಿಂಗೆ ಉಸಿರಾಡಂಗೆ ಇಟ್ಕೊಂಡಿರ್ತಾರೆ. ಹಿಂಗೆ ತಲೆಲಂತೂ ಏನು ಇರಲ್ಲ, ಯಾಕೆಂದ್ರೆ ಅವ್ನು ಇಳ್ದೋಗ್ಬಿಟ್ಟಿರ್ತಾನೆ. ಇನ್ನ 100 ಅನ್ನೋ ಕಡೆ ರೈಲ್ ಬಂದು ನಿಂತ್ಕೊಂಡ್ಬಿಡ್ತು. ಡಿಪಾರ್ಟ್ಮೆಂಟ್ನವ್ರು ಸೇರಿದ್ರು, ಈ ರೈಲ್ ಯಾಕೋ ಮುಂದಕ್ಕೆ ಹೋಗಲ್ಲ, ಎಳ್ಕೊಂಡೋಗಿ ಗುಂಡಿ ತೋಡ್ ಮುಚ್ಬಿಡಿ ಅಂತ. ದರ ಎಳ್ಕೊಂಡೋಗಿದ್ದು ಗುಂಡಿ ತೋಡಿದ್ದೆ, ಮುಚ್ಚಿದೆ ಕೆಲಸ. ಅಂದ್ರೆ ನನ್ನಂಗಿರೋರ್ನ ಹೆಂಗೋ ಒತ್ಕೊಂಡು ಪತ್ಕೊಂಡು ಹೋಗ್ಬೋದು. ದಪ್ಪಗಿರೋರ್ ಕತೆ ಹೇಳಿದೆ ನಾನು. ಅಷ್ಟೇ ಜೀವನ. ಯಾವತ್ತೋ ಒಂದ್ ದಿವಸ ಹೊರಟೋಗ್ತೀವಿ. ಇರೋದ್ರೊಳಗಡೆ ಎಲ್ಲರ ಜೊತೆ ಇದ್ದು ನಕ್ಕು ನಲಿದು ಅವ್ರಿಗೂ ಅಡುಗೆ ಹೇಳ್ಕೊಡ್ತಾ, ನಾವು ಅಡುಗೆ ಮಾಡ್ತಾ, ಅದನ್ನ ಮುರಳಿ ಹಣ್ಣು ಒಬ್ಬನಿಗೆ ತಿನ್ನಿಸ್ತಾ ಕಾಲ ಕಳೆದು ಬಿಡೋಣ. ಶರಣಾರ್ಥ. ಥ್ಯಾಂಕ್ ಯು ಗುರುಜಿ. ಗುರುಜಿಯವರು ಬೇಜಾನ್ ಹೇಳ್ತಾರೆ, ಹೇಳೋದೆಲ್ಲ ಅರ್ಥ ಆಗಬೇಕು. ಅರ್ಥ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಡೋಂಟ್ ವರಿ, ಟೈಮ್ ಇದ್ದೇ ಹಿಡಿಯುತ್ತೆ. ಅದಕ್ಕಿಂತ ಮೊದಲು ನಾವು ಬರೋಣ ನಮ್ಮ ಅವಾರ್ಡ್ ಫಂಕ್ಷನ್ಗೆ. ಬೆಸ್ಟ್ ನಾನ್ ವೆಜ್ ರೆಸ್ಟೋರೆಂಟ್. ನಮ್ಮ ಭಾರತ ದೇಶದಲ್ಲಿ 64% ಜನ ನಾನ್ ವೆಜ್ನ ಇಷ್ಟಪಡ್ತಾರೆ ಅಂತ ಹೇಳಕ್ಕೆ ನಾನು ಖುಷಿ ಪಡ್ತೀನಿ. ಇಂಡಿಯಾದಲ್ಲಿ 64% ಜನ ಇಷ್ಟಪಟ್ಟರೆ ಸೌತ್ ಇಂಡಿಯಾದಲ್ಲಿ 90%ಗಿಂತ ಹೆಚ್ಚು ಜನ ನಾನ್ ವೆಜ್ ಅನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಇತ್ತೀಚಿನ ಸರ್ವೆ ಒಂದು ಹೇಳಿದೆ. ಇಂಥ ಒಳ್ಳೆ ನಾನ್ ವೆಜಿಟೇರಿಯನ್ ಊಟಕ್ಕೆ ಮೈಸೂರು ಸಿಕ್ಕಾಪಟ್ಟೆ ಫೇಮಸ್ಸು. ನಮ್ಮ ಈ 3 ಕ್ಯಾಟಗರಿಲಿ ಒಂದು ಕ್ಯಾಟಗರಿ ಯಾವುದು ಅಂತ ಅನೌನ್ಸ್ ಮಾಡಬೇಕು. ಮತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸೋಮಶೇಖರ್ ಅವರು ಇದ್ದಾರೆ. ಸೋಮಶೇಖರ್ ಅವ್ರನ್ನ ಕರೆಸ್ತಾ ಇದೀವಿ. ಬನ್ನಿ ಸೋಮಶೇಖರ್. ವೆಜ್ಜಾ ನಾನ್ ವೆಜ್ಜಾ ನೀವು? ಎರಡುವೇ. ಓಕೆ, ನನಗೆ ಸ್ವಲ್ಪ ಭಯ ಆಗಿತ್ತು. ನೀನ್ ವೆಜ್ ಅವ್ರು ಕೇಳ್ಕೊಟ್ಬಿಟ್ಟು ಹೆಸರೆಲ್ಲಪ್ಪ ಹೇಳ್ತಾರೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಇವರು ನಮ್ಮ ಕಡೆ ಹೊಡಿ ಚಪ್ಪಾಳೆ ಹೋಗ್ತಾರೆ. ಒಗ್ಗರಣೆ ಡಬ್ಬಿಯ ಫುಡ್ ಅವಾರ್ಡ್ 2014 ಬೆಸ್ಟ್ ನಾನ್ ವೆಜ್ ರೆಸ್ಟೋರೆಂಟ್, ಬೆಸ್ಟ್ ನಾನ್ ವೆಜ್ ಹೋಟೆಲ್. Nominations are
ಹನುಮಂತು ಹೋಟೆಲ್. SR Hotel. Vaibhav Hotel. ಹೋಟೆಲ್ ಹನುಮಂತು. ಹೋಟೆಲ್ ಹನುಮಂತು. ಸ್ಪೈಸಿ ಚಿಕನ್ ಬಿರಿಯಾನಿ, ಟೇಸ್ಟಿ ಮಟನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ ಅಂದ ತಕ್ಷಣ ನಾನ್ ವೆಜ್ ಪ್ರಿಯರಿಗೆ ನೆನಪಾಗೋದು ಮೈಸೂರಿನ ಹನುಮಂತು ಹೋಟೆಲ್. ಮಂಡಿ ಮೊಹಲ್ಲಾ ಅಕ್ಬರ್ ರೋಡ್ ನಲ್ಲಿರೋ ಹನುಮಂತು ಹೋಟೆಲ್ ಸಿಕ್ಕಾಪಟ್ಟೆ ಫೇಮಸ್. ಮೈಸೂರಿನ ಮೂಲೆ ಮೂಲೆಯಿಂದ ಜನ ಗುಂಪು ಗುಂಪಾಗಿ ಬರ್ತಾರೆ. ಶುರುವಾದಾಗ್ಲಿಂದ ದಿನೇ ದಿನೇ ಹೆಚ್ಚು ಜನರನ್ನ ಅಟ್ರಾಕ್ಟ್ ಮಾಡ್ತಿರೋ ಹನುಮಂತು ಹೋಟೆಲ್ನ ಬೀಟ್ ಮಾಡೋಕೆ ಇದುವರೆಗೂ ಯಾವ ಹೋಟೆಲ್ ಹುಟ್ಕೊಂಡೇ ಇಲ್ಲ. ನಮಸ್ತೆ, ನನ್ನ ಹೆಸರು ಪರಮೇಶ್ ಅಂತ. ನಾವು ಹನುಮಂತಪ್ಪ ಅವ್ರ ಮಗ. ನಮ್ಮ ತಂದೆ ಇಷ್ಟು ವರ್ಷ 60-65 ವರ್ಷದಿಂದ ನಡೆಸ್ಕೊಂಡ್ ಬಂದಿದ್ದಾರೆ. ಈಗ ಅಲ್ಲಿಂದ ನಮ್ಮ ತಂದೆಯವರ ಹೆಸರಿಂದ ನಾನು ಇಲ್ಲಿವರೆಗೂ ನಡೆಸ್ಕೊಂಡ್ ಬಂದಿದ್ದೀನಿ. ಹನುಮಂತು ಅವ್ರ ಹೋಟ್ಲು ಬಹಳಷ್ಟು ವರ್ಷಗಳಿಂದ ಹೆಸರುವಾಸಿಯಾಗಿದೆ. ಇವ್ರ ತಾತನ ಕಾಲದಿಂದ ತಂದೆಗೆ ಬಂದು, ತಂದೆಯಿಂದ ಈಗ ಮಕ್ಕಳುಗಳು 3-4 ಕಡೆ ಮಾಡಿ ಸಾಕಷ್ಟು ಕಡೆ ಇವ್ರ ಹೆಸರುಗಳನ್ನ ಕೇಳ್ತಾ ಇರ್ತೀವಿ. ಅದರಲ್ಲೂ ಭಾನುವಾರ ಎಲ್ಲ ಬೆಳಗ್ಗೆ ಜಾಗಿಂಗ್ ಬರೋರು, ವಾಕಿಂಗ್ ಬರೋರು, ಚಾಮುಂಡಿ ಬೆಟ್ಟಕ್ಕೆ ಬರೋರು, ಅಲ್ಲಿ ಮುಗಿಸ್ಕೊಂಡು ಹನುಮಂತು ಪಾಲಾಗಿ ಹೋಗ್ತಾರೆ ಎಲ್ಲರೂ. ನೀವು ಕಂಗ್ರ್ಯಾಚುಲೇಷನ್. ಎಲ್ಲರ ಹೃದಯದಲ್ಲೂ ಕೆಲವು ಇರ್ತಾರೆ, ಎಲ್ಲರ ಹೊಟ್ಟೆ ಮೇಲೂ ನಾವಿರ್ತೀವಿ. ಇವ್ರನ್ನ ಇಲ್ಲಿಗೆ ನೋಡ್ಬೋದು ಅಷ್ಟೇನೆ, ಅವ್ರ ಹೋಟ್ಲಲ್ಲಿ ಇವ್ ನೋಡಕ್ಕೆ ಆಗಲ್ಲ, ಮಾತಾಡ್ಸಕ್ಕೆ ಟೈಮ್ ಇರಲ್ಲ. ನಾನು ಬೇಕಾದಷ್ಟು ಅಡುಗೆ ಮನೆಗಳು ನೋಡ್ಬಿಟ್ಟಿದ್ದೀನಿ, ಎಂತೆಂಥ ಅಡುಗೆ ಮನೆ ಒಳಗೋಗಿದ್ದೀನಿ, ಎಂತೆಂಥ ಹೋಟ್ಲೊಳಗೆ ಹೋಗಿದ್ದೀನಿ. ಇವ್ರ ಹೋಟ್ಲೊಳಗೆ ಹೋಗಿ ಒಂದ್ಸರಿ ನೋಡ್ರಿ. ಆ ಹೋಟೆಲ್ ರೋಡ್ ಚೆನ್ನಾಗಿಲ್ಲ ನನ್ನ ಮಗಂದು, ಆದ್ರೆ ಆ ಹೋಟ್ಲೊಳಗೆ ಹೋಯ್ತು ಅಂತ ಹೇಳಿದ್ರೆ ಇಷ್ಟು ದಪ್ಪ ಇರ್ಬೋದ್ರಿ ಪಾತ್ರೆ ರೀ. ಚಪ್ಲಿನ ಹೊರಗಡೆ ಬಿಟ್ಟು ಒಳಗಡೆ ಹೋಗ್ಬೇಕು. ಒಂದು ಕಾಲ್ಗೆ ಒಂದು ಅಗಲ ಅನ್ನ ಹತ್ಕೊಳ್ಳದೆ ಇರೋ ಅಷ್ಟು ಕ್ಲೀನ್ ಆಗಿದೆ ಅಂದ್ರೆ ನೀವು ಒಂದ್ಸರಿ ಅದನ್ನ ನೋಡ್ಲೇಬೇಕು. ಅದು ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನೀವೇನೇನೆ ಪ್ರೋಗ್ರಾಮ್ ಮಾಡ್ತಾ ಇದ್ರ, ನಮ್ಗೇನು ಮಾಡಲ್ವ ಅಂತ ಸಾಕಷ್ಟು ಜನ ಕೇಳಿದ್ದಾರೆ. ದಯವಿಟ್ಟು ಸ್ಟೇಜಿಗೆ ಬನ್ನಿ. 4 ಜನ ಪೇರ್ಗಳು. ನಾವು ಕೊಡೋವಂಥ ಎಲ್ಲ ಗೇಮ್ ಆಡಕ್ಕೆ ರೆಡಿ ಇದ್ದೀರಾ? ಏನು ಕಾನ್ಫಿಡೆಂಟ್ ಇಲ್ವಾ? ಮಾಡ್ತೀವಿ ಸರ್ ಅಂತ ಹೇಳ್ರಿ. ಆಯಾ ಏನೇನು ಆಕಾಶ ಹೇಳ್ಕೊಂಬನಿ ಅಂತ ಹೇಳ್ತೀವ ನಿಮ್ಗೆ? ಟಾಸ್ಕ್ ಏನು ಅಂತ ಬಾಯಲ್ಲಿ ಹೇಳೋದಲ್ಲ, ಇದು ಕಣ್ಣಿಂದ ತೋರಿಸೋಂಥದ್ದು. ಬದನೆಕಾಯಿ, ಕ್ಯಾರೆಟ್, ಬೀಟ್ರೋಟು ಎಲ್ಲ ಇದೆ. ಇಷ್ಟು ತರಕಾರಿಗಳನ್ನ ಯೂಸ್ ಮಾಡ್ಬೋದು. ಇಟ್ಕೊಳ್ಳಿ ಸರ್. ಇದರೊಳಗೆ ಸೂಜಿ ಇದೆ, ದಾರ ಇದೆ. ಇದನ್ನ ಪೋಣಿಸ್ಕೊಳ್ಳಿ. ಡಿಸೈನ್ ಆಗಿ ನಿಮ್ಮ ವೈಫ್ ಬೇಕಾದ್ರೆ ಹಾಕ್ಬೋದು, ವೈಫ್ ಬೇಕಾದ್ರೆ ನಿಮಗೆ ಬೇಕಾದ್ರೆ ಹಾಕ್ಬೋದು. ಹುಷಾರಾಗಿರಿ, ಯಾರ್ಯಾರಿಗೆ ಹಾಕ್ತೀರಾ ಬೇಕಾದ್ರೆ ಹಾಕೊಳ್ಳಿ. ನಿಮಗೆ 8 ನಿಮಿಷ ಟೈಮು ಇದೆ. ಈ 8 ನಿಮಿಷ ಟೈಮಲ್ಲಿ ರೆಡಿ ಆಗ್ಬಿಟ್ಟು ಬನ್ನಿ. ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಆಕರ್ಷಕ ಬಹುಮಾನ ನಾವು ಕೊಡ್ತಾ ಇದೀವಿ. ಓಕೆ, ರೆಡಿ ಆಗಿ. ವೇಟ್, ಏನು ಇಲ್ಲೇ ಮಾಡ್ಬಿಡಿ ತಡ್ರಿ. ಏನು ಇಲ್ಲೇ ಮಾಡ್ಬಿಡ್ತೀರ ಡ್ರೆಸ್ನ? ರೆಡಿ ಮಾಡ್ಕೊಡ್ತಾರೆ ಅವ್ರು. ರೆಡಿ ಮಾಡಲ್ಲ, ಡ್ರೆಸ್ ಬಿಚ್ಚೋದು ನಿಮ್ಗೆ. ರೆಡಿ ಆಗೋಗಿ ಮೇಡಮ್. ಮೈಸೂರಿನಲ್ಲಿ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಗೇಮ್ ಶೋನ ಮರ್ತ್ಬಿಟ್ಟಿದ್ವಲ್ಲ ಮುರಳಿಯವರೇ ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಅದ್ಭುತ ಇರೋ ಒಂದು ಗೇಮ್ ಶೋ. ಈ ಗೇಮ್ನಲ್ಲಿ ಯಾರು ಭಾಗವಹಿಸಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ, ಆದ್ರೆ ಈ ಸಾಗರ ಸಂಗಮ ಟೀಮ್ ಅವ್ರು ನಮ್ಮನ್ನು ಬಿಡ್ತಾನೆ ಇಲ್ಲ. ಮುರಳಿಯವರೇ, ನಾವು ರೆಡಿ ಆಗಿದ್ದೀವಿ, ನಮ್ಮನ್ನು ಕರೆಸಿ ಅಂತ ಇದ್ದಾರೆ. ಓಕೆ, ಸಾಗರ ಸಂಗಮ ಸೀರಿಯಲ್ ನಿಂದ ಶಾರ್ವಿ, ಜಾನ್ವಿ ಬನ್ರಿ.
ಮೊದಲನೇ ಟಾಸ್ಕ್ ಕೊಟ್ಟೆ, ಅದ್ರೊಳಗೂ ಮಾಡಲಿಲ್ಲ. ಎರಡನೇ ಟಾಸ್ಕ್ ಕೊಟ್ಟೆ, ಅದ್ರೊಳಗೂ ಮಾಡಲಿಲ್ಲ. ಓಲಿ ಹಾಳಾಗೋಯ್ತು, ಏನು ಮಾಡಬೇಡ, ಒಳ್ಳೆ ಡ್ಯಾನ್ಸ್ ಮಾಡಿಸಿ ಹಿಂದೆ. ಇವಾಗ ಬೇಡ, ನಮ್ಮ ವೈಫ್ ಬಂದಿದ್ದಾರೆ, ಅದನ್ನು ಮಾಡಿಸ್ತಿಲ್ಲ. ನಿಮ್ಗೋಸ್ಕರ ಹಿಂದೆ ಒಂದು ಸೆಟಪ್ ಬರ್ತಾ ಇದೆ. ಆ ಸೆಟಪ್ ಇವಲ್ಲೇ ನೋಡ್ಬಿಡಿ, ತಡ್ರಿ. ಸೆಟಪ್ ಪ್ಲೀಸ್. ಹಿಂದೆ ತಿರುಗಿ ನೋಡ್ಬೇಡಿ, ದೀರ್ಘವಾಗಿ ಉಸಿರು ತಗೊಳ್ಳಿ ಒಂದ್ಸರಿ. ಏನಾರ ವಾಸನೆ ಬಂತಾ? ಓ, ಮೂಗ್ ಸರಿ ಇಲ್ಲ ಅಂತ ಕಾಣುತ್ತೆ. ಇವಾಗ ಒಂದ್ಸರಿ ಉಸಿರು ತಗೊಳ್ಳಿ. ಆಹಾ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದೇ ಚೆನ್ನಾಗಿಲ್ಲ ಅಂತ ಹೇಳ್ರಿ. ಆಹಾ, ಮೂಗ್ ಸರಿ ಇಲ್ಲ, ಸುಮ್ಮನೆ ನಿಮ್ದು. ಚೆನ್ನಾಗಿ ಬರ್ತಾ ಇದೆ ತಾನೆ? ಹಿಂದಿನ ಜನ್ಮಕ್ಕೆ ಹೋಗಿದ್ದೀರಾ ಇವರು? ಓಕೆ, ಹಿಂದೆ ತಿರುಗಿ ನೋಡಿ. ಏನೇನು ಬರ್ತಿದೆ ಓದಿ. ವಡೆ, ಬೆಣ್ಣೆ ದೋಸೆ, ಕರದಂಟು, ಕುಂದ, ಪೇಡ, ರಸಬಾಳೆ. ಇದ್ರೊಳಗೆ ಏನ್ ತಿಂದಿಲ್ಲ ನೀವು? ತಿಂದಿರ್ಬೋದು ಎಲ್ಲ. ತಿಂದ್ಬಿಟ್ಟಿದ್ದೀರಾ? ತಿಂದಿರ್ಬೋದು. ನೀವು ಅದೇನೋ ಕರದಂಟು. ಕರ್ದಂಟು ತಿಂದಿಲ್ವಾ? ಯು ಡೋಂಟ್ ನೋ? ಐ ಡೋಂಟ್ ನೋ. ಇವೆಲ್ಲ ಡೌಗಳೆಲ್ಲ ಬೇಡ, ತಿಂದಿದ್ದೀರಾ? ಗೊತ್ತಿಲ್ಲ ಕರದಂಟು ಏನು ಅಂತ. ಕುಂದ? ಕುಂದ ಕೂಡ ಗೊತ್ತಿಲ್ಲ. ಕುಂದಾನು ತಿಂದಿರಲ್ಲ ನೀವು. ಕರ್ದಂಟು ತಿಂದಿಲ್ಲ ಅಂದ್ರೆ ಕುಂದ ತಿನ್ನಕ್ ಚಾನ್ಸೇ ಇಲ್ಲ. ಪೇಡ ತಿಂದಿದ್ದೀರಾ? ಪೇಡ ತಿಂದಿದ್ದೀವಿ. ಸ್ವಲ್ಪ ಹತ್ರ. ಈ ಪೇಡ ಆದ್ಮೇಲೆ ಕುಂದ ಆದ್ಮೇಲೆ ಕರ್ದಂಟು, ಈ ಮೂರು ಸ್ವಲ್ಪ ಅಕ್ಕಪಕ್ಕದವ್ರೆ. ಇದ್ರೊಳಗೆ ನೀವೇನ್ ಮಾಡ್ಬೇಕು ಅಂದ್ರೆ ವೆರಿ ಸಿಂಪಲ್, ತುಂಬಾ ಈಸಿ. ಇಬ್ಬರಲ್ಲಿ ಯಾರು ಬೇಗ ಮಾಡ್ತೀರ ಅನ್ನೋದಷ್ಟೇ ಪ್ರಶ್ನೆ. ಇದ್ರ ಮುಂದ್ಗಡೆ ಏನೋ ಒಂದು ಸೇರಿಸ್ಬೇಕು. ಅದಕ್ಕೆ ರಿಲೇಟೆಡ್ ಆಗಿರೋದು ಅದ್ರೊಳಗಿದೆ. ನಿಮ್ಮ ಟೈಮು ಶುರು ಆಗುತ್ತೆ. ಕೇವಲ 1 ನಿಮಿಷ ಮಾತ್ರ ಟೈಮ್ ಇರೋದು. ನಿಮ್ಗೆ ಈಸಿ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತಿದೆ ಕೂಡ. ರೆಡಿ? 1, 2, ಸ್ಟಾರ್ಟ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆಯ್ತಾ? ಮಾಡಿ ಮಾಡ್ಕೊಂಡು ತಿಳ್ಕೊಳ್ಳಿ. ಲಾಸ್ಟ್ ಕರೆಕ್ಟ್ ಆಗಿದೆಯಾ? ಆ ಹೆಸರು ಪಕ್ಕದಲ್ಲಿ ಏನು ಬರುತ್ತೋ, ವಡೆ ಅಂದ ತಕ್ಷಣ ಮದ್ದೂರು ವಡೆ ಅಂತೀವಿ. ರಸಬಾಳೆ ಅಂದ ತಕ್ಷಣ ಮೈಸೂರಿನ ರಸಬಾಳೆನೆಲ್ಲ ನಂಜನಗೂಡಿನ ರಸಬಾಳೆ ಹಣ್ಣು ಅಂತೀವಿ. ಓಕೆ, ನೋ ಪ್ರಾಬ್ಲಮ್. ಹೆಚ್ಚು ಕಡಿಮೆ ಎಲ್ಲ ಜೋಡಿಸಿದ್ರಿ. ಆದ್ರೂ ಸಹ ಒಂದು ಕೈಲಿ ಇಟ್ಕೊಂಡ್ಬಿಟ್ಟಿದ್ದೀರಾ, ಯಾವುದೋ ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡ್ಬಿಟ್ಟಿದ್ದೀರಾ. ಓಕೆ, ಒಂದ್ಸರಿ ಚೆಕ್ ಮಾಡ್ಬಿಡ್ಲ ನಾನು? ಚೆಕ್ ಮಾಡಿ. ವಡೆ, ಮದ್ದೂರು ವಡೆ, ಬೆಣ್ಣೆ ದೋಸೆ, ದಾವಣಗೆರೆ, ಕರ್ದಂಟು, ಬೆಳಗಾವಿ, ಕುಂದ, ಗೋಕಾಕು, ಪೇಡ, ಧಾರವಾಡ, ರಸಬಾಳೆ, ನಂಜನಗೂಡು. ಓಕೆ, ಕರೆಕ್ಟ್ ಆಗಿದೆ. 30 ಸೆಕೆಂಡಲ್ಲಿ ಮುಗಿಸಿದ್ದಾರೆ. ನಂತರ ಈ ಕಡೆಗೆ ಬಂದ್ರೆ ವಡೆ, ಮದ್ದೂರು, ಬೆಣ್ಣೆ ದೋಸೆ, ದಾವಣಗೆರೆ, ಕರ್ದಂಟು, ಗೋಕಾಕು, ಕುಂದ, ಬೆಳಗಾವಿ, ಪೇಡ, ಧಾರವಾಡ, ರಸಬಾಳೆ, ಮೈಸೂರು. ಕರೆಕ್ಟು ಆನ್ಸರ್ ಅಂತ ಬಂದಾಗ 2 ತಪ್ಪಾಗ್ಬಿಡುತ್ತೆ. ನಿಯರ್ ಬೈ ಅಲ್ಲ, ಯಾಕಂದ್ರೆ ಇವರು ಮೈಸೂರಿನ ರಸಬಾಳೆ ಅಂತ ಹಾಕಿದ್ರೆ ನಂಜನಗೂಡಿನ ರಸಬಾಳೆ ಅದು. ಇಲ್ಲೆಲ್ಲೋ ಒಂದ್ ಕಡೆ ನಾವು ಕರ್ದಂಟು ನಾವು ಗೋಕಾಕ್ ಹಾಕೊಂಡು ಕುಂದಾನ ಬೆಳಗಾವಿಗೆ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಇದು ತಪ್ಪಾಗ್ಬಿಡುತ್ತೆ. ಈ ಬೆಳಗಾವಿನ ತೆಗೆದು ಕೆಳಗಾಕಿ, ಗೋಕಾಕ್ನ ತೆಗೆದು ಮೇಲಾಕಿ, ಈಗ ಸರಿ ಹೋಯ್ತು ಅನ್ಕೊಂಡಿದ್ದೀನಿ ಮ್ಯಾಚಿಂಗು. ಇದರಲ್ಲಿ ಒಂದು ಮ್ಯಾಚಿಂಗ್ ಆಗಿದ್ರೆ ಇದ್ರೊಳಗಡೆ 1 ತಪ್ಪಾಗಿದೆ. 1 ನಿಮಿಷ ತಗೊಂಡಿದ್ದಾರೆ. 30 ಸೆಕೆಂಡಲ್ಲಿ ಮಾಡಿದ್ದಾರೆ. 2 ತಪ್ಪನ್ನ ಮಾಡಿದ್ದಾರೆ. ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ. ಸೊ ಇವಾಗ ಪ್ರೈಸು ನಮ್ಮ ಶಾರ್ವಿಗೆ ಹೋಗ್ತಾ ಇದೆ. ಶುಭಂ ಎಲೆಕ್ಟ್ರಾನಿಕ್ ಶಾಪಿ ಮೈಸೂರು ಇವರ ಆಕರ್ಷಕ ಬಹುಮಾನ. ಮೈಸೂರು ಕಾರ್ಪೊರೇಷನ್ ಆಕರ್ಷಕ ಬಹುಮಾನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. All the best. Try once again. Thank you. ಆ 4 ಜನ ಎಲ್ಲೋದ್ರು ಅಂತ ಹುಡುಕ್ತಾ ಇದ್ವಿ. ನಮ್ಗೆ ಗುರ್ತಿಡಿಯಕ್ಕಾಗಿಲ್ಲ. ಇವರೇ ಆ 4 ಜನನ ಅಂತ. ಫ್ಯಾಷನ್ ಶೋಗೆ ಡಿಸೈಡ್ ಮಾಡೋದು ಮಾತ್ರ ನಮ್ಮ ಸಂಜು ಮತ್ತೆ ಜಾನ್ವಿ ಅವರು ನಮ್ಮ ಮುಂದೆ ಕೂತಿದ್ದಾರೆ. ಅವರು ಮಾರ್ಕ್ಸ್ನ ಹಾಕೊಳ್ತಾರೆ. ಯಾರಿಗೆ ಹೇಳ್ತಾರೋ ಅವ್ರಿಗೆ ಪ್ರೈಸ್ನ ಕೊಡ್ತಾ ಇದೀವಿ. ಆ 4 ಜನದ ಅವತಾರ ನೀವು ನೋಡ್ಬೇಕು. ತರಕಾರಿನ ಬರೀ ಸಾಂಬಾರು ಪಲ್ಯ ಮಾಡಕ್ಕಲ್ಲ, ಈ ತರನು ಯೂಸ್ ಮಾಡಬಹುದು ಅಂತ ತೋರಿಸಿದ್ದಾರೆ. ಫ್ಯಾಷನ್ ಶೋ ರೆಡಿ ಆಗಿರೋಲ್ಲ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ.
ತರಕಾರಿ ತರಕಾರಿ ಬೀನ್ಸು ಕ್ಯಾರೆಟು ಬೀಟ್ರೂಟು ಮೈಸೂರು ಬದನೆಕಾಯಿ ಹೈ ಕ್ಲಾಸ್. ಗಿಡದಿಂದ ಮರದಿಂದ ತೆಂಗಿನಕಾಯಿ ತರಕಾರಿಗಳು ಉದುರೋದೆಲ್ಲ ಕೇಳಿದ್ವಿ. ಈಗ ಮೈನರ ತರಕಾರಿ ಉದುರ್ತಾ ಇದೆ ನಮ್ಮ ಮೈಸೂರಿನ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ. ಈಗ ಒಬ್ಬೊಬ್ಬರೇ ಬಂದು ಫ್ಯಾಷನ್ ಶೋ ಮಾಡಿದ್ದಾರೆ. ಈಗ 4 ಜನನು ಬರ್ತಾರೆ, ಅವ್ರದೇ ಡಿಸೈನು ಅವ್ರದೇ ಶೋ. ಮ್ಯೂಸಿಕ್ ಪ್ಲೀಸ್. ಮೈಸೂರಿನಲ್ಲಿ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಫ್ಯಾಷನ್ ಶೋಲಿ ಒಳ್ಳೆ 4 ಪೇರ್ಗಳು, ಆ 4 ಪೇರ್ಗಳು ಮಾಡಿದಂಥ ಒಂದು ಅದ್ಭುತವಾದಂಥ ಫ್ಯಾಷನ್ನು ಅದ್ಭುತವಾಗಿತ್ತು. ನಡೆದಂಥ ಕ್ಯಾಟ್ ವಾಕು ನೋಡೋಕ್ಕೆ 2 ಕಣ್ಣು ಸಾಲಿಲ್ಲ. ಓಕೆ, ಎನಿಹೋ ಪ್ರೈಸು ನಾನು ಕೊಡಲ್ಲ, ಡಿಸೈಡ್ ಮಾಡೋಕ್ಕೆ ನಮ್ಮ ಮುಂದೆ ಇಬ್ಬರು ಕೂತಿದ್ದಾರೆ. ಸಾಗರ ಸಂಗಮದ ಖ್ಯಾತಿಯ ನಮ್ಮ ಜಾನ್ವಿ ಮತ್ತು ಸಂಜು. ಓಕೆ, ಮೊದಲನೇದು ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ಟೊಮೊಟೊ ಬೇರೆ ತಿಂತಾ ಇದ್ರಿ, ಹುರುಳಿಕಾಯಿ ಬೇರೆ ಬಾಯಲ್ಲಿ ಇಟ್ಕೊಂಡಿದ್ದೀರಾ, ತಲೆಗೂ ಹಾಕೊಂಡಿದ್ದೀರಾ, ಅದ್ಭುತವಾಗಿ ಕಾಣ್ತಾ ಇದೆ. ಏನ್ ಹೇಳಕ್ ಪ್ರಯತ್ನ ಪಟ್ರಿ ಫ್ಯಾಷನ್ ಶೋ ನೀವು? ಫ್ಯಾಷನ್ ಶೋಲಿ ಏನು ಹೇಳಕ್ಕಾಗ್ತಿಲ್ಲ ಸರ್, ಭಯ ಆಗ್ತಿದೆ. ಸ್ಟೇಜ್ ಮೇಲೆ ಫಸ್ಟ್ ಟೈಮ್ ಬರ್ತಿರೋದು. ಅದು ಫಸ್ಟ್ ಟೈಮ್ ಹಿಂಗ್ ಬಂದಿದ್ರ ಅವತಾರವಾಗಿ, ಅದ್ಭುತ. ತಲೆಗೆ ಏನ್ ಹಾಕಿರೋದು ನೀವು? ಕಿರೀಟ ಸರ್. ಜಿಲೇಲೆ ಅಯ್ಯೋ ಜಿಲೇಲೆ. ಓಕೆ, ಹುರುಳಿಕಾಯಿ ಕಿರೀಟ. ಬದನೆಕಾಯಿನ ಕಲ್ಲು ಹಾಕ್ಬಿಟ್ಟಿದ್ರೆ ಕೆಳಗಡೆ ಒಂದು. ಅದೇನ್ರಿ ಕೈನಲ್ಲಿ ಶಂಕುನ? ಪೋಣ್ಸಕ್ ಆಗಲ್ವಲ್ಲ ಸರ್ ಅದ್ರಲ್ಲಿ ಸೂಜಿಲಿ? ಪೋಣ್ಸಕ್ ಆಗಿಲ್ಲ ಅಂದ್ರೆ ಹಿಡ್ಕೊಂಡ್ಬಿಡ್ಬೇಕು. ಇದೇ ಅವ್ರದ್ದು ಲಾಜಿಕ್ಕು. ನೀವು ಬನ್ನಿ. ಅದೇನ್ರಿ ನಿಮ್ ವೈಫು ಅಷ್ಟೊಂದು ಕಿಸ್ ಕೊಡ್ತಾ ಇದ್ರು ನಿಮ್ಗೆ? ಅದೇನ್ರಿ ನಿಮ್ ಸ್ಕೀಮ್ ಸ್ಟೇಜ್ ಮೇಲೆ? ಹಾಗೇನಿಲ್ಲ, ಹೊಸ ಶೋ ಕೊಟ್ಟಿದ್ದಷ್ಟೇ. ಭಯನ ಯಜಮಾನ ಯಾರು ಭಯ ಇಲ್ಲ ಸರ್. ಓಕೆ, ಹೋಗ್ಲಿ ಬಿಡಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ನಿಮ್ಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ಇವಾಗ್ಲೇ ಹಿಂಗೆ, ಅವಾಗಿನ ಹೆಂಗಿದ್ರು ಮಿಲ್ಟ್ರಿನಲ್ಲಿ ಹೆಂಗಾಗೋದ್ರು ಅಲ್ಲೆಲ್ಲ ಮಾಡಿ ಫಂಕ್ಷನ್ಗಳೆಲ್ಲ ಅಟೆಂಡ್ ಮಾಡ್ತೀವಲ್ವಾ, ಅದು ಹಿಂಗೆ ಅವತಾರವಾಗಿ. ಈ ಅವತಾರ ಅಲ್ಲ, ಬಾಯಾಗೆ ಬಿದ್ಬಿಟ್ಟಾರ ಮಿಲ್ಟ್ರಿಲಿ ಯಾರು ರಾತ್ರಿ ಹೊತ್ತು ನೋಡ್ಬಿಟ್ರೆ. ಅಲ್ಲ, ಈ ಮಂಡಿ ಹತ್ರ ಏನು ಬದನೆಕಾಯಿ ಇಲ್ಲೆಲ್ಲ ಓಕೆ, ಮಂಡಿಗೆ ಯಾಕೆ ಗನ್ನಿಲ್ವಲ್ಲ ಅದಕ್ಕೆ ಬದನೆಕಾಯಿ. ಅಮ್ಮ, ನಿಮ್ದು ಕಾನ್ಸೆಪ್ಟೇ ಚೇಂಜ್ ಮಾಡ್ಬಿಟ್ರಿ. ಅದ್ಭುತವಾದಂತ ಏನೋ ಒಂದು ಇಮ್ಯಾಜಿನೇಷನ್ ಕೊಟ್ರಿ, ಒಂದು ರೂಪನ ಕೊಟ್ರಿ. ಏನದು? ವಾಟ್ ಇಸ್ ದಟ್? ಏನ್ ಹೇಳಕ್ ಪ್ರಯತ್ನ ಪಟ್ರಿ? ಇದು ಆಕ್ಚುಲ್ ಆಗಿ ತರಕಾರಿ ಮಾರ್ಬೇಕು. ತರಕಾರಿ ತಗೊಂಡು ಬುಟ್ಟಿಯಲ್ಲಿ ಮಾರಿ ಮಾರ್ಕೆಟ್ ಅಲ್ಲಿ ಹೆಂಗಿರ್ತಾರೆ ತರಕಾರಿ ಮಾರೋರು, ಅದನ್ನ ಮಾಡೋದು ದಟ್ ವಿಲ್ ಬಿ ದಿ ರಿಯಲ್ ಆಕ್ಟಿಂಗ್ ಅಂತ ಅನ್ಬಿಟ್ಟು ಮಾಡಿರೋದು. ನಿಮ್ಗೆ ಯಾರು ರಿಟೈರ್ಡ್ ಆಗಿದೆ ಅಂತ ಹೇಳೋದಿಲ್ಲ ಸರ್. ಹುಷಾರ್ ಹಿಂಗೆ ಡ್ರೆಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ. ಬೇಜಾಂಜನ ಹುಡುಗಿ ರೀಚೆ ಕಾಯ್ತಾವ್ರೆ. ಎದುರ್ಸ್ಕೊಂಡು ಹೋಗ್ಬಿಟ್ಟು ಹುಡುಗಿ ಹಾಕೊಂಡು. ಓಕೆ, ಎನಿಯೋ 4 ಜನ ಅದ್ಭುತವಾದಂತಹ ಫ್ಯಾಷನ್ ಶೋನ ಮಾಡಿದ್ದಾರೆ. ಆದ್ರೂ ಬಹುಮಾನ ಕೊಡಬೇಕು. ಬಹುಮಾನ ನಾನು ಕೊಡ್ಬೋದಷ್ಟೇ, ಹೇಳೋಗಿಲ್ಲ ಯಾರಿಗೆ ಬಂದಿದೆ ಅಂತ. ಅದಕ್ಕೋಸ್ಕರ ಇಬ್ಬರಿದ್ದಾರೆ. ಬನ್ರಿ ಮೇಲೆ ರೇ, ಬನ್ರಿ. ಓಕೆ, ನಾವು ಪ್ರೈಸ್ ಕೊಡೋದಕ್ಕಿಂತ ಆಡಿಯನ್ಸ್ ಒಂದ್ಸರಿ ಯಾರಿಗೆ ಜಾಸ್ತಿಯಾಗಿ ಚಪ್ಪಾಳೆ ತರ್ತೀರಾ? 4 ಜನ ಜೋಡಿಗಳಿದ್ದಾರೆ. ಜಾಸ್ತಿ ಚಪ್ಪಾಳೆ ಯಾರಿಗೆ ಬರುತ್ತೋ ಅವ್ರು ಪ್ರೈಸ್ ಕೊಡೋಣ ಅಂತ ಇವರಿಬ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ನಿಜನೇನ್ರಿ? ಇದು ಒಂಥರ ಒಳ್ಳೆ ಐಡಿಯಾನೇನೆ. ಮೊದಲನೇದಾಗಿ ನಾವು ಬಲಭಾಗದಿಂದ ಶುರು ಮಾಡ್ತೀವಿ ಸ್ವಾಮಿ. ನಮ್ಮ ಚಾಲಕರು ಅವರ ಶ್ರೀಮತಿಯವರಿದ್ದಾರೆ. ಇವ್ರಿಗೆ ಪ್ರೈಸ್ ಕೊಡಬೇಕು ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ಚಪ್ಪಾಳೆ ಹೊಡಿಬೋದು. ಎರಡನೇವರು ನಿರಂಜನ್ ಮತ್ತು ವಸಂತ್ ಅವರು. ಇವ್ರಿಗೆ ಬಹುಮಾನ ಕೊಡಬೇಕು ಅನ್ನೋರು ಚಪ್ಪಾಳೆ ಹೊಡಿಬೋದು. ಈಗ ಮೂರನೇದು ನಮ್ಮ ರಾವ್ ದಂಪತಿಗಳು. ಅಂತ ಹಿಂಗಂತಾವ್ರಲ್ಲ ಯಾರಿಗೆ ಸೌಂಡೇ ಬರಬಾರ್ದು, ವರದಿ ಸಾರ್ ಅಂತ. ಓಕೆ, 4ನೇದು ಕಡೆಯದಾಗಿ ನಮ್ಮ ದಂಪತಿಗಳು ಇಲ್ಲೇ ಇದ್ದಾರೆ. ತರಕಾರಿನೂ ಮಾರಿಸ್ಬಿಟ್ಟಿದ್ದಾರೆ. ನಾಗರಾಜ್ ಮತ್ತು ಶಕುಂತಲಾ. ನೋಡಿದ್ರ ರಿಸಲ್ಟ್ ಹಿಂಗಿರ್ಬೇಕು ಯಾವಾಗ್ಲೂ. ಓಕೆ, ಎನಿಯೋ ನಾನು ಇಬ್ಬರದು ಮಾರ್ಕ್ ಶೀಟ್ಗಳನ್ನ ನೋಡಿದೆ. ಇಬ್ಬರು ಮಾರ್ಕ್ ಶೀಟಲ್ಲೂ ನಂಬರ್ 1 ಅವ್ರದ್ದೇ ಇತ್ತು. ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ 10 ಮಾರ್ಕ್ಸ್ಗೆ ಎಷ್ಟು ಕೊಡ್ಬೋದು ಅಂತ ಹಾಕೊಂಡಿದ್ದಾರೆ. 10 ಮಾರ್ಕ್ಸ್ಗೆ ಇಬ್ಬರು ಕಡೆಯಿಂದನೂ ಅವ್ರಿಗೆ 8 ಮಾರ್ಕ್ಸ್ ಸಿಕ್ಕಿರೋದ್ರಿಂದ ಖಂಡಿತವಾಗ್ಲೂ ಅವರೇ
ನಿಮ್ಮ ಮತ್ತು ಇವ್ರದ್ದು ಯಾವಾಗಲೂ ಒಂದೇ ಇರಬೇಕು, ಅವಾಗಲೇ ರಿಸಲ್ಟ್ ಕರೆಕ್ಟ್ ಆಗಿದೆ ಅಂತ. ನೀವು ಅವ್ರಿಗಿಂತ ಇಂಪಾರ್ಟೆಂಟ್ ನೀವೇನೇನೆ, ನೀವು ಹೆಂಗಿರು ಆರಿಸಿದ್ದೀರಾ, ಅವ್ರಿಗೆ ಬಹುಮಾನ ಸಿಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಶುಭಂ ದ ಎಲೆಕ್ಟ್ರಾನಿಕ್ ಶಾಪಿ ಇವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಮಾನಗಳ ಕೊಡ್ತಾ ಇದ್ದಾರೆ. ಬಹುಮಾನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಮೈಸೂರು ಟಾರ್ಪಲ್ಸ್ ಅವರ ಆಕರ್ಷಕ ಗಿಫ್ಟ್ ವೋಚರ್ಗಳು. ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಒಳ್ಳೆ ಫುಡ್ ಅವಾರ್ಡ್ ನ ಕೊಡ್ತಾ ಇದೀವಿ. ನಮ್ಮ ಜಿ ಕನ್ನಡದ ಮೈಸೂರಲ್ಲಿ ಒಗ್ಗರಣೆ ಡಬ್ಬಿ ಫುಡ್ ಅವಾರ್ಡ್ 2014 ಯಾರು ಕೊಡಬೇಕು, ಯಾವ ಕ್ಯಾಟಗರಿ ಕೊಡಬೇಕು ಅಂತ ನೀವೆಲ್ಲ ಅನ್ಕೊಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕ್ಯಾಟಗರಿ ಬೆಸ್ಟ್ ಉಪಹಾರ ಮಂದಿರ. ಈ ಬೆಸ್ಟ್ ಉಪಹಾರ ಮಂದಿರಕ್ಕೆ ಯಾರ್ಯಾರು ನಾಮಿನೀಸ್ ಆಗಿದ್ರು, ಯಾರ್ಯಾರು ನಾಮಿನೀಸ್ ಆಗಿ ಸೆಲೆಕ್ಟ್ ಆಗಿದ್ರು, ಎಷ್ಟು ಜನ ವೋಟ್ ಮಾಡಿದ್ರು ಅಂತ ತೋರಿಸ್ತಾ ಇದೀವಿ. ನಮ್ಮ ಬೆಸ್ಟ್ ಉಪಹಾರಕ್ಕೆ ನಾಮಿನೀಸ್ ಆರ್ ಬೆಸ್ಟ್ ಉಪಹಾರ ಮಂದಿರ. ನಾಮಿನೇಷನ್ಸ್ ಆರ್ ಹರಿಹರ ಹೋಟೆಲ್ ಅಗ್ರಹಾರ, ಮೈಲಾರಿ ಹೋಟೆಲ್ ನಜರ್ಬಾದ್ ಮುಖ್ಯ ರಸ್ತೆ, ದೋಸಾ ಪಾಯಿಂಟ್ ದೇವರಾಜು ಅರಸು ರಸ್ತೆ. ಬೆಸ್ಟ್ ಉಪಹಾರ ಮಂದಿರಕ್ಕೆ ಒಟ್ಟು 3 ಜನರ ಆಯ್ಕೆಯಾಗಿತ್ತು. ಫೈನಲ್ ಆಗಿ ಯಾರಿಗಾಗುತ್ತೋ ಗೊತ್ತಿಲ್ಲ. ಮೊದಲನೇದು ಹರಿಹರ ಇಡ್ಲಿ ಹೋಟೆಲ್. ಹರಿಹರ ಹೋಟೆಲ್ ಏನ್ ಬೇಕಾದ್ರೆ ಅನ್ಬೋದು, ಅಥವಾ ಚೆಡ್ಡಿ ಹೋಟೆಲ್ ಅಂತಾನು ಅದನ್ನ ಕರಿತಾ ಇದ್ರು. ಈ ಚಿಬ್ಲು ಇಡ್ಲಿ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಆದಂತ ಹರಿಹರ ಹೋಟೆಲ್ ಅವರು ನಾಮಿನೇಟ್ ಆಗಿದ್ರು. ಎರಡನೇದು ಮೈಲಾರಿ ಹೋಟೆಲ್, ಮೂರನೇದು ದೋಸಾ ಪಾಯಿಂಟ್. ಇವರು 3 ಹೆಸರುಗಳು ಕೂಡ ಬೆಸ್ಟ್ ಉಪಹಾರ ಮಂದಿರಕ್ಕೆ ನಾಮಿನೇಟ್ ಆಗಿತ್ತು. ಆದರೆ ಯಾರಿಗೆ ಜನ ಹೆಚ್ಚಾಗಿ ಮತಗಳನ್ನ ಹಾಕಿ ಆಯ್ಕೆ ಮಾಡಿದ್ದಾರೆ ಅಂತ ಮಾತ್ರ ನಮಗೆ ಗೊತ್ತಿಲ್ಲ. ನೋಡೋಣ ಈ ಬೆಸ್ಟ್ 3 ಜನದಲ್ಲಿ ಒಬ್ರು ಯಾರು ಅಂತ. ಬನ್ನಿ ಮೇಡಮ್. ಓಕೆ, ಬೆಸ್ಟ್ ಉಪಹಾರ ಮಂದಿರ 3 ಜನ ನಾಮಿನೇಟ್ ಆಗಿದ್ರು. ದೋಸಾ ಪಾಯಿಂಟ್, ಮೈಲಾರಿ ದೋಸೆ, ಹರಿಹರ ಹೋಟ್ಲು, ಚೆಡ್ಡಿ ಹೋಟ್ಲು, ಚಿಬ್ಲಿ ಇಡ್ಲಿ ಹೋಟ್ಲು. ಇದೆಲ್ಲ ಫೇಮಸ್ ಆಗಿರುವಂಥ ಒಂದೇ ಹೋಟ್ಲಿನ ಹೆಸರುಗಳು. ಇವರು ಸಹ ಯಾವಾಗ ಶುರು ಮಾಡಿದ್ರು 1956 ಅಂತಾರೆ. ಎಲ್ಲ ಹಳಬ್ರೆ. ಮೈಸೂರಲ್ಲಿ ಹೊಸಬ್ರುಗಳ ಅವಕಾಶ ಕಡಿಮೆನೇ ಹೋಟೆಲ್ ಬಿಸ್ನೆಸ್ ಅಲ್ಲಿ. ಒಳ್ಳೊಳ್ಳೆ ತುಂಬ ವರ್ಷಗಳಿಂದ ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೊಳ್ಳೆ ಅವ್ರ ರುಚಿಗಳನ್ನ ನಾವು ನೋಡಿದ್ದೀವಿ, ನೀವು ನೋಡಿದ್ದೀರಾ. ಆದರೆ ನಾಮಿನೇಷನ್ ಹಾಕಿ ಫೈಲ್ ಮಾಡಿದಾಗ ಯಾರಿಗೋಗುತ್ತೋ ನಮಗೂ ಗೊತ್ತಿರಲ್ಲ. ನೋಡೋಣ ಯಾರಿಗೆ ಬಂದಿದೆ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಒಗ್ಗರಣೆ ಡಬ್ಬಿ 2014 ಬೆಸ್ಟ್ ಉಪಹಾರ ಮಂದಿರ ಯಾರಿಗೋಗಿರ್ಬೋದು ಪ್ಲೀಸ್? ಯಾರಿಗೋಗಿರ್ಬೋದು? ಇದನ್ನು ಓದೋ ಅವಶ್ಯಕತೆನೇ ಇಲ್ಲ, ಆದ್ರೂ ಓದ್ತೀವಿ. ಬೆಸ್ಟ್ ಉಪಹಾರ ಮಂದಿರ ಇನ್ ಮೈಸೂರು ಹೋಟೆಲ್ ಮೈಲಾರಿ ಚಂದ್ರಶೇಖರ್. ಘಮ ಘಮ ಬೆಣ್ಣೆ ಮಸಾಲೆ ಅಂದ್ರೆ ಬಾಯಲ್ಲಿ ನೀರು ಇರುತ್ತೆ. ಅದರಲ್ಲೂ ಮೈಸೂರಿನ ಮೈಲಾರಿ ಹೋಟೆಲ್ದು ಅಂದ್ರೆ ಮಿಸ್ ಮಾಡ್ಕೊಳಕ್ ಚಾನ್ಸೇ ಇಲ್ಲ. ಕ್ರಿಕೆಟ್ಗೆ ಸಚಿನ್ ಹೇಗೋ ಮೈಲಾರಿ ದೋಸೆನೂ ಹಾಗೆ. ಮಸಾಲೆ ದೋಸೆ, ಪೇಪರ್ ದೋಸೆ, ಸೆಟ್ ದೋಸೆ, ವಿಧ ವಿಧವಾದ ದೋಸೆಗಳು ಮೈಲಾರಿ ಹೋಟೆಲ್ನ ಹೈಲೈಟ್ಸ್. ರಾಜ ಹಿಂಗಾರು ಅಂತ ನಾನು ಇಲ್ಲಿ 13-14 ವರ್ಷದಿಂದ ಬರ್ತಾ ಇದ್ದೀನಿ. ತುಂಬ ರುಚಿಯಾಗಿದೆ ದೋಸೆ. ಪ್ರತಿ ಸಲ ಮೈಸೂರಿಗೆ ಬಂದಾಗ ಖಂಡಿತ ಬಂದು ತಗೊಂಡು. ನಾವು ಬೇರೆ ಬೇರೆ ಎಷ್ಟೋ ಕಡೆ ದೋಸೆ ತಿಂದಿರ್ಬೋದು, ಅದನ್ನ ಇಷ್ಟನೂ ಪಟ್ಟಿರಬಹುದು. ಆದ್ರೆ ಮೈಸೂರ್ ಮೈಲಾರಿ ಹೋಟೆಲ್ನ ದೋಸೆ ರುಚಿ ಎಲ್ಲೂ ಸಿಗಲ್ಲ. ವಿಶೇಷ ಏನಪ್ಪಾ ಅಂದ್ರೆ ಈ ಹೋಟೆಲ್ನಲ್ಲಿ ತಯಾರಾಗುವ ದೋಸೆಗಳ ರೆಸಿಪಿ ಇಂದಿಗೂ ಸೀಕ್ರೆಟ್. ರಘು ರಾಜರಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೈಲಾರಿ ಹೋಟೆಲ್ನ ಪರವಾಗಿ ಅವರ ಗೌರವಗಳನ್ನ ಇವರು ತಗೊಂಡೋಗಿ ಅವರಿಗೆ ತಲುಪಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ಲೀಸ್.
ಎಲ್ಲ ಚೆಫ್ಗಳನ್ನ ಕರೆಸಿದ್ದೀವಿ. ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್. ಓಕೆ, ಸ್ಮಾಲ್ ಗೇಮ್ ನಿಮಗೆ. ಎಲ್ಲರಿಗೂ ಗೇಮ್ ಮಾಡಿಸ್ತಾ ಇದ್ದೀರಾ ಮುರಳಿ? ನಾವೇನ್ರಿ ಬರೀ ಅಡುಗೆ ಮಾಡ್ಕೊಂಡಿರ್ಬೇಕಾ, ನಮ್ಗೇನು ಗೇಮ್ ಇಲ್ವಾ ಅಂತ ಇದ್ದೀರಾ? ಓಕೆ, ಒಳ್ಳೆ ಗೇಮ್ ಇದೆ. ಕೃಷ್ಣಪ್ಪ ಹೇಳಿ ಸರ್. ಆಮ್ಲೆಟ್ ಮಾಡಿದ್ದೀರಾ? ಮಾಡ್ತೀವಿ ಸರ್. ಚೆನ್ನಾಗಿ ಮಾಡ್ತೀರಾ? ಮಾಡ್ರಿ. ಎಷ್ಟು ಮೊಟ್ಟೆ ಹೊಡಿತೀರಾ ದಿನಕ್ಕೆ? ದಿನಕ್ಕೊಂದು 200. 200? ಓಕೆ, ವೆರಿ ಗುಡ್. ಓಕೆ. ಮೊಟ್ಟೆ ಹೊಡೆಯೋದು ಯಾರು ಬೇಕಾದ್ರೆ ಹೊಡಿತಾರೆ ಕೃಷ್ಣಪ್ಪ. ಹೇಳಿ ಇಲ್ಲಿ ಸರ್. ಮೊಟ್ಟೆ ಹೊಡಿಬಾರ್ದು ಕೃಷ್ಣಪ್ಪ. ವೆರಿ ಸಿಂಪಲ್ ಗೇಮ್. ಮೊಟ್ಟೆ ಇದೆ ಅಲ್ಲಿ, ಮೊಟ್ಟೆ ಪಕ್ಕ ಪ್ಲೇಟ್ ಇದೆ, ಪ್ಲೇಟಲ್ಲಿ ಮೊಟ್ಟೆ ಇಟ್ಕೊಳ್ಳೋದು, ಮೊಟ್ಟೆ ತಂದು ಇಲ್ಲಿ ಹಾಕೋದು. ಯಾರು ಒಂದು ನಿಮಿಷ ಎಷ್ಟು ಮೊಟ್ಟೆ ಹಾಕ್ತಾರೋ ಅವ್ರಿಗೆ ಪ್ರೈಸ್. ಓಕೆ ಸರ್. ಓಕೆ, ರೆಡಿನಾ? ರೆಡಿ. ಓಕೆ, ಶುರು ವಿತ್ ಕೃಷ್ಣಪ್ಪ. ಈಗಿಟ್ರೆ ಈಸಿಯಾಗಿ ಮಾಡ್ಬೋದು, ಆದರೆ ಈಗ ಇಡ್ತಾ ಇಲ್ಲ ನಾವು. ಸ್ಮಾಲ್ ಚೇಂಜು ಈಗಿಡ್ತೀವಿ. ಒಂದೇ ಕೈನಲ್ಲಿ ಕೊಡ್ತಾ ಇದ್ದೀನಿ. ಒಂದು ಕೈನಲ್ಲಿ ಎಷ್ಟು ಮೊಟ್ಟೆಗಳನ್ನ ಹಾಕ್ಬಿಟ್ಟು ಬರ್ತೀರೋ 1 ನಿಮಿಷದಲ್ಲಿ ಬಹುಮಾನ ನಿಮ್ದಾಗುತ್ತೆ. ಓಕೆ, ರೆಡಿ? ಸ್ಟಾರ್ಟ್ ಕೃಷ್ಣಪ್ಪ. ಚಪ್ಪಲಿ ಹೊಡೀರಿ. ವೆರಿ ಗುಡ್. ಓಕೆ, ತುಂಬಾ ಸಖತ್ತಾಗಿ ಮಾಡ್ತಾ ಇದ್ದಾರೆ ಕೃಷ್ಣಪ್ಪ. ನೀವೇ ಹಾಕೋಬೇಕು ಇವಾಗ. 2 ಮಾತ್ರ ನಾವು ಸಪೋರ್ಟ್ ಕೊಟ್ವಿ, ಹೊಸಬ್ರು ಅಂತೇಳಿ. ಒಂದೊಂದ್ಸರಿ 2 ಬೇಕಾದ್ರೆ ಹಾಕೊಂಡು ಟ್ರೈ ಮಾಡಿ, ಏನು ಬೇಜಾರಿಲ್ಲ. ಎಷ್ಟು ಬೇಕಾದ್ರೆ ಹಾಕೋಬೋದು, 3 ಬೇಕಾದ್ರೆ ಹಾಕೋಬೋದು, 4 ಬೇಕಾದ್ರೆ ಹಾಕೋಬೋದು. ಹಾಕೊಳ್ಳಿ. ಲಾಸ್ಟ್ 7 ಸೆಕೆಂಡು, 6 ಸೆಕೆಂಡು, 3 ಸೆಕೆಂಡು. ಓಕೆ, ಸ್ಟಾಪ್ 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 ಸ್ಟಾಪ್. 2.5 2.25 ಕೃಷ್ಣಪ್ಪನ ಮೊಟ್ಟೆ. ಓಕೆ ಕೃಷ್ಣಪ್ಪ, 2 ಮೊಟ್ಟೆ ನಿಮ್ಮ ಆಸ್ತಿ. ಈ ಕಡೆ ಜೋಬ್ಗೊಂದು, ಆ ಕಡೆ ಜೋಬ್ಗೊಂದು ಹಾಕೊಳ್ಳಿ. ಬನ್ನಿ, ಏನು ಮಾಡ್ಬೇಕು ಗೊತ್ತಾಯ್ತಲ್ಲ. ಇವಾಗ ನಿಮ್ಮ ಚಾಯ್ಸು. ರೆಡಿ? ಟೈಮರ್ ಸ್ಟಾರ್ಟ್ ಸರ್. ಸ್ಟಾರ್ಟ್ ಸರ್. ಅದು ಹಿಂಗೆ ನಿಂತ್ಬಿಡ್ತದ ಹಿಂಗೆ? ರೀ ಪ್ರಕಾಶ್ ರಾವ್, ಹಾಂ ಬನ್ನಿ ಬನ್ನಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಗುಡ್ 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 ಗುಡ್. ಪ್ರಕಾಶ್ ರಾವ್, ಪ್ರಕಾಶ್ ರಾವ್, ಪ್ರಕಾಶ್ ರಾವ್, ಪ್ರಕಾಶ್. ಹೋಗಿ ಹೋಗಿ ಹೋಗಿ. ಬೇಗ ಬೇಗ. 8 ಸೆಕೆಂಡ್ ಇದೆ, 8 ಸೆಕೆಂಡ್ ಇದೆ, 8 ಸೆಕೆಂಡ್ ಇದೆ, 8 ಸೆಕೆಂಡ್. ಪ್ರಕಾಶ್ ರಾವ್ ಹೋಗ್ರಿ ರೇ, ಟೈಮ್ ಇದೆ, ಹೋಗ್ರಿ, ಏನಾಗಲ್ಲ, ಹೋಗಿ. ಬನ್ನಿ. ಗ್ರೇಟ್ ಚಂದ್ರಪ್ಪ ಇನ್ ದಿ ವರ್ಲ್ಡ್. ಕಬ್ಬನ್ಪೇಟೆ ಖ್ಯಾತಿಯ ಚಂದ್ರಪ್ಪ. ಚಂದ್ರಪ್ಪ ರೆಡಿನಾ? ಈ ಕಡೆ ಬನ್ರಿ. ಸ್ವಾಟ್ ಕಿಟ್ಕೊಂಡ್ರೆ ಎಲ್ರಿ ನಿಲ್ತಿದ್ರಿ. ಸ್ಟಾರ್ಟ್ 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 ಸ್ಟಾರ್ಟ್. ಧೈರ್ಯವಾಗಿ ಹೋಗ್ರಿ. ಗಂಡು ಮಿಟ್ಟಿದೆ ನಾಡು, ಕಬ್ಬನ್ಪೇಟೆ ಚಂದ್ರಪ್ಪ. ಹೋಗ್ಬೋದು. ಬನ್ನಿ 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 ಬನ್ನಿ. ಟೈಮ್ ಆಯ್ತು, ಹೋಗ್ರಿ ರೇ. ನೋಡಿದ್ರು ಚಂದ್ರಪ್ಪ ಇಟ್ಕೊಂಡು ಎಲ್ಲ ಸೈಡಿಗೆ ಜರಿಸ್ಕೊಂಡು ಲಾಸ್ಟಲ್ಲಿ ಇಟ್ಕೋಣ ಅಂತ. ಚಂದ್ರಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು 1 ಮೊಟ್ಟೆ ಮಾತ್ರ ಕರೆಕ್ಟಾಗಿ ಕೌಂಟಿಂಗ್ನ ಕೊಟ್ಟಿದ್ದಾರೆ. ಈ ಮೊಟ್ಟೆ ಚಂದ್ರಪ್ಪಂದು. ಓಕೆ, 3ನೇದಾಗಿ ಸುಚಿತ್ರಾ. ಬನ್ನಿ ಮೇಡಮ್, ಬನ್ನಿ. ಮೊಟ್ಟೆ ಮಾಡಿದ್ದೀರಾ ಸುಚಿತ್ರಾ? ಮಾಡಿದ್ದೀನಿ. ಮಾಡ್ತೀರಾ ಮೊಟ್ಟೆ ಮನ್ಲಿ? ಮಾಡ್ತೀನಿ. ತಿಂಗಳಿಗೊಂದು 1 ಕ್ರೇಟ್ ಖಾಲಿ ಮಾಡ್ತೀರಾ? ತಿಂಗಳಿಗಲ್ಲ, ವಾರಕ್ಕೊಂದು. ವಾರಕ್ಕೊಂದು ಕ್ರೇಟಾ? ವೆರಿ ಗುಡ್. ಈ ಕ್ರೇಟು ಖಾಲಿ ಮಾಡೋದು ಆ ಕಡೆ ಇಡಿ. ಮೊಟ್ಟೆ ಹೊಡಿಬಾರ್ದು, ಮೊಟ್ಟೆ ಅಲ್ಲಿಗೆ ಹೋಗ್ಬೇಕು. ಟ್ರೈ ಮಾಡ್ತೀನಿ. ಟ್ರೈ ಮಾಡ್ತೀರಾ? ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ರೆಡಿ? ಓಕೆ, ರೆಡಿ? ಸಖತ್ತ ನಿಂತ್ಬಿಟ್ಟಿದ್ದಾರೆ, ಹೋಗ್ರಿ. ವೆರಿ ಗುಡ್. 40 ಸೆಕೆಂಡ್ ಆಗಿದೆ, ಇನ್ನೂ ಟೈಮ್ ಇದೆ, ಹೋಗ್ರಿ. ವೆರಿ ಗುಡ್.
ಬನ್ನಿ 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 ಬೇಗ ಬನ್ನಿ. ಏನ್ ಗಮ್ಗಿಂತ ಅನ್ಸ್ಕೊಂಡಿಲ್ಲ ತಾನೆ? ಟೈಮ್ ಆಯ್ತು, 21 ಸೆಕೆಂಡ್ ಇದೆ. ಓಕೆ ಹೋಗ್ರಿ ಹೋಗ್ರಿ ಹೋಗ್ರಿ, ಆಗುತ್ತೆ 8 ಸೆಕೆಂಡ್ ಇದೆ. ಹೋಗ್ರಿ. 6 5 4 3 2. ಸತತವಾಗಿ 2 ಮೊಟ್ಟೆಗಳನ್ನ ತಗೊಂಡು ಹಾಕ್ಬಿಟ್ಟಿದ್ದೀರಾ ಸುಚಿತ್ರಾ. ನಮ್ಮದಲ್ಲದ ಮೊಟ್ಟೆಯನ್ನು ಸ್ವೀಕರಿಸುವ ಹವ್ಯಾಸ ನಮಗಿಲ್ಲ. ಈ 2 ಮೊಟ್ಟು ನಿಮಗೆ ಸೇರಿ. ಥ್ಯಾಂಕ್ ಯು. ಓಕೆ ಕೃಷ್ಣ, ನಿಮ್ಗಿರುವಂಥ ಟಾಸ್ಕು ತುಂಬ ಈಸಿ ಆದಂಥ ಟಾಸ್ಕು. 3 ಮೊಟ್ಟೆ ತೊಗೊಂಡೋದ್ರೆ ವಿನ್ನಿಂಗ್ ನೀವೇನೇ. ನೀವೇನೋ 3 ಮೊಟ್ಟೆ ಅಂತ ಹೇಳ್ಬಿಡ್ತೀರಾ, ತಗೊಂಡೋಗೋರು ನಾವಲ್ವಾ? ತಗೊಂಡೋಗಕ್ಕೆ ಆಗದಿರೋ ಪರ ನಮ್ಮ ಕೈಲಿ ಕೊಟ್ಬಿಟ್ಟೋಗಿ ಹಿಡ್ಕೊಳ್ಳಿ ತಟ್ಟೆನ. ಅದನ್ನ ಹೇಳ್ತಾರಲ್ಲ, ಬೆಕ್ಕಕ್ಕೆ ಚೆಲ್ಲಾಟ ಆದ್ರೆ ಇಲ್ಲಿಗೆ ಪ್ರಾಣ ಸಂಕಟ ಅಂತ. ಹಾಂ, ಒಂದು 10 ಮೊಟ್ಟೆ ಹಾಕ್ಬಿಡ್ರಿ. ಕೆಳಗೋ ಮೇಲೆ ಎಲ್ಲಾರು ಒಂಥರ ಹಾಕಿ. ರೆಡಿ, 1 2 3 ಸ್ಟಾರ್ಟ್. ಆರಾಮಾಗಿ ಹೋಗ್ರಿ ರೇ, ಆಗುತ್ತೆ. ಹೋಗ್ರಿ ಹೋಗ್ರಿ ಹೋಗ್ರಿ, ಆಯ್ತು ಹೋಗ್ರಿ, ಆಯ್ತು ಹೋಗ್ರಿ, ಅಲ್ಲಿಗೆ ಹೋಗ್ಬಿಟ್ರೆ ಆಗೋಯ್ತು ಹೋಗ್ರಿ. ಓಕೆ ಕೃಷ್ಣ, ಬನ್ರಿ 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 ಬನ್ನಿ. ಹೋಗ್ರಿ ಕೃಷ್ಣ, ಹೋಗುತ್ತೆ ಹೋಗ್ರಿ, ಧೈರ್ಯವಾಗಿ ಹೋಗ್ರಿ ರೀ. ಒಳ್ಳೆ ಮೊಟ್ಟೆಗಳದು, ನಮ್ಮ ಮಾತು ಕೇಳ್ತು ಹೋಗ್ರಿ. ಬನ್ನಿ ಕೃಷ್ಣ. ಬನ್ರಿ ರೇ, ಬನ್ರಿ 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 ಬನ್ರಿ. ಹೋಗ್ರಿ 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 ಹೊಡಿರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣ. ಥ್ಯಾಂಕ್ ಯು. ಮೊಟ್ಟೆ ತಿಂತೀರಾ? ತಿಂತೀನಿ. ಮೊಟ್ಟೆ ಹಾಕ್ತೀರಾ ಅಂತ ಕೇಳಿಲ್ಲ ರೇ, ತಿಂತೀರಾ ಅಂತ ಕೇಳಿದೆ. ತಿಂದಿನಿ. ಓಕೆ, ಮೊಟ್ಟೆ ಹಾಕ್ತೀರಾ ಅಂದಂಗೆ ಆಯ್ತು. ಸರಿ 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 ಓಕೆ ಓಕೆ. ನೀವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಗೇಮನ್ನು ಆಡಿಸಿದ್ವಿ. ಬರೀ ಕೋಳಿ ಮೊಟ್ಟೆನ ಕೊಯ್ದು ತಿಂದು ಮಾಡ್ತಾ ಇರೋವಂಥ ನಮ್ಮ ಚೆಫ್ಗಳಿಗೆ ಇದೊಂದು ಒಳ್ಳೆಯ ಎಕ್ಸಸೈಸ್ ಆಗಿತ್ತು. ಗುಡ್. ಮೊದಲನೇದಾಗಿ ಅದ್ಭುತವಾಗಿರೋವಂಥ ಕೃಷ್ಣ ಅವರು ಅದ್ಭುತವಾಗಿ 3 ಮೊಟ್ಟೆಗಳನ್ನ ತೊಗೊಂಡೋದ್ರೆ, ಕೃಷ್ಣಪ್ಪನವರು 2 ಮೊಟ್ಟೆ ತೊಗೊಂಡೋದ್ರು, ಜೊತೆಗೆ ನಮ್ಮ ಸುಚಿತ್ ಅವರು ಸಹ 2 ಮೊಟ್ಟೆಗಳನ್ನ ತೊಗೊಂಡೋದ್ರು, ಚಂದ್ರಪ್ಪನವರು 1 ಮೊಟ್ಟೆ ತೊಗೊಂಡೋದ್ರು. 0 ಅಂತ ಹೆಂಗೆ, ಮೊಟ್ಟೆನೇ ತೊಗೊಳೋಗಿಲ್ಲ ಅವರು. ನಮ್ಗೆ ಹಾಕ್ಬೇಕು ನಿಮ್ಮ ಮೊಟ್ಟೆ, ಬೇಡ ಹೋಗ್ರಿ ಅಂತ ಬಿಟ್ಬಿಟ್ಟು ಹೋದ್ರು. ನೋ ಪ್ರಾಬ್ಲಮ್, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇವ್ರಿಗೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶುಭಂ ಎಲೆಕ್ಟ್ರಾನಿಕ್ಸ್ ಅವರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೈಸೂರು ಟಾರ್ಪಾಲಿನ್ ಅವರು ಸಹ ನಿಮಗೆ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಸರ್. ಮೈಸೂರು ಟಾರ್ಪಾಲಿನ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಗಿಫ್ಟ್ ವೋಚರ್ಗಳನ್ನ ಕೊಡ್ತಾ ಇದ್ದಾರೆ. ಸುಚಿತ್ರಾ ಅವರೇ. ಥ್ಯಾಂಕ್ ಯು ಕೃಷ್ಣ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಪವಿತ್ರ ಸರ್, ಫ್ಯಾನು. ದಿನ ನೋಡ್ತೀನಿ ನಿಮ್ ಪ್ರೋಗ್ರಾಮ್, ನಿಮ್ ಆಂಕರಿಂಗ್ ಸೂಪರ್. ಎಲ್ಲಾ ತರದ ದೋಸೆನೂ ನೋಡಿದೀನಿ. ಮೈಸೂರು ಮಸಾಲೆ ದೋಸೆ, ಧಾರವಾಡ ಬೆಣ್ಣೆ ದೋಸೆ, ಸೆಟ್ ದೋಸೆ ಎಲ್ಲ ನೋಡ್ಬಿಟ್ಟಿದೀನಿ ನಾನು. ಮೈಸೂರು ನಗರದ ಮೋಟಾರು ವಾಹನಗಳ ದುರಸ್ತಿ ಮಾಡುವ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಒಗ್ಗರಣೆ ಡಬ್ಬಿ ಖ್ಯಾತಿಯ ಮುರಳಿಯವರಿಗೆ ಅಭಿಮಾನದ ಪ್ರೀತಿಯ ಸನ್ಮಾನ. ವಂಶಾದ